ಅಲ್ಲಿಯ ಚಿನ್ನದ ಇದಕ್ಕೆ ಮಂಟಪಕ್ಕೆ ತಾಗಿದ್ರೆ ಕೈಯಲ್ಲಿ ಪುಕಳೆ ಅಂತ ನಮ್ಮಲ್ಲಿ ಮುಟ್ಲಿಕ್ಕಾಗುತ್ತೆ. ದಾರಕ್ಕಿಂತ ಮೇಲೆ ಇರೋದೆಲ್ಲ ಬಿಸಿ. ಆ ಸಂದರ್ಭದಲ್ಲಿ ನಮ್ಮನ್ನು ದೇವರೊಳಗೆ ಕೂತ್ಕೊಳಿಸುವುದು ಕಟೀಲ್ ದೇವರೇ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಸ್ನಾನಕ್ಕೆ ಹೋಗುದು ಆ ದಿವಸ ವಿಶೇಷವಾಗಿ. ದೇವರೇ ನಾನು ಮಾಡಿಸ್ತೇನೆ, ನಮ್ಮನ್ನು ಮಾಡಿಸಿಕೊಳ್ಳಿ ಅಂತ. ಹಾಗೆ ಕ್ರಮ. ದೇವರಿಗೆ ಅಭಿಷೇಕಕ್ಕಿಟ್ಟಂತಹ ಏನು ಕೊಡಪಾನ ಇರ್ತದೆ, ಚಿನ್ನದ ಕೊಡಪಾನ ಇದೆ, ಚಿನ್ನದ ತಂಬಿಗೆ ಇದೆ, ಅದನ್ನು ಆರತಿಯಾಗಿ ನಾವು ಆ ದಿವಸ ಬಳಸ್ತೇವೆ. ವಿಶೇಷವಾಗಿ ಆ ರಂಗಪೂಜೆ ಆಗ್ತದೆ. ಆ ಕೊನೆಯ ಆರತಿಗೆ ಎಲ್ಲ ಆಗಿ ದೇವರ ಆರತಿಯನ್ನು ಕೆಳಗಿಟ್ಟ ಮೇಲೆ ದೇವರ ಮುಖ ನಿಮಗೊಂದು 5 ನಿಮಿಷ ಕಾಣುವುದಿಲ್ಲ. ಹೊರಗಿಂದಲೂ ಸಹ ಸುಮಾರು ಒಂದು 5 ರಿಂದ 6 ಫೀಟ್ ಆಚೆ ಈಚೆ ನಿಂತರೆ ಯಾರ ಮುಖವು ಯಾರಿಗೂ ಕಾಣುವುದಿಲ್ಲ. ಯಾಕಂದ್ರೆ ಇಡೀ ದೇವಸ್ಥಾನದ ಸುತ್ತ ಕರ್ಪೂರ 2.5 ಕಿಲೋ ಕರ್ಪೂರ ಒಂದು ಪೂಜೆಗೆ ಬೇಕು. ಅಂತಹ ವಿಶಿಷ್ಟವಾದ ರಂಗಪೂಜೆ ಅದು. ರಂಗಪೂಜೆಗೆ ಕಟೀಲಿನಲ್ಲಿ ಪ್ರಸಾದ ಕೊಡೋದು ಮೂಡೆ, ಕಡುಬು ಕೊಡೋದು ನಾವು ಪ್ರಸಾದ. ನವರಾತ್ರಿಯ ಮಹಾರಂಗ ಪೂಜೆಯ ಮೂಡೆ ಮಾಡಲಿಕ್ಕೆ ಪಾವಂಜೆಯ ಅನಂತರಾಜರಾಯರ ಮನೆಯವರು ನಮ್ಮಲ್ಲಿ ಸ್ವಯಂ ಪಾಕದವರು ಅಂತ ಅವ್ರು ಬರಬೇಕು. ಅವರಿಗೆ ವಿಶೇಷವಾಗಿ ಹಿಂದಿನ ದಿವಸ ಬಂದಾಗ ಅವರಿಗೆ ವೀಳ್ಯದೆಲೆ ಇದೆಲ್ಲ ಕೊಟ್ಟು ಉಪಚಾರ ಮಾಡಲಿಕ್ಕೆ ಉಂಟು. ಆಮೇಲೆ ಆ ದಿವಸ ನಾವು ಅಕ್ಕಿ ಮತ್ತು ಉದ್ದನ್ನು ಅಳೆದು ನಮ್ಮ ಆಸರಣರು ಮೊದಲು ಹಾಕಿ ಮುಹೂರ್ತ ಮಾಡಲಿಕ್ಕೆ ಉಂಟು. ಆಮೇಲೆ ಅರ್ದು ಅದನ್ನು ಹಾಕೋದು ಒಂದು ದೋಣಿ. ಆ ದೋಣಿ ನಮ್ಮಲ್ಲಿ ಬಹಳ ಹಿಂದಿನಿಂದ ದೋಣಿ ಉಂಟದು. ಆ ಮೂಡೆ ಎಷ್ಟಾಗ್ತದೆ ಹೇಳಿದ್ರೆ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬೇಕು. 8 ಮುಡಿ ಉದ್ದು ಬೇಕು.